ಪೂಜ್ಯರಾದಿಯಾಗಿ ಎಲ್ಲ ಅತಿಥಿ ಮಹೋದಯರನ್ನ ಸ್ವಾಗತ ಹಾಗೂ ಪ್ರಾಸ್ತಾವಿಕದೊಂದಿಗೆ ಸ್ವಾಗತಿಸಲಿಕ್ಕೆ ಆಗಮಿಸ್ತಾ ಇದ್ದಾರೆ ಭವ್ಯ ಬೆಳಗಾವಿ ಜಿಲ್ಲೆಯ ಮಾನ್ಯ ಜಿಲ್ಲಾಧಿಕಾರಿಗಳಾದ ಶ್ರೀ ಮಹಮ್ಮದ್ ರೋಷನ್ ಸರ್ ಅವರು. ಈ ಒಂದು ಭವ್ಯ ಬೈಲಹೊಂಗಲ ತಾಲೂಕಿನ ಉಪವಿಭಾಗಾಧಿಕಾರಿಗಳಾಗಿರುವಂತಹ ಶ್ರೀಯುತ ಪ್ರವೀಣ್ ಜೈನ್ ಸರ್ ಅವರು ಈ ಒಂದು ಭವ್ಯ ಕಾರ್ಯಕ್ರಮದ ಸ್ವಾಗತ ಹಾಗೂ ಪ್ರಾಸ್ತಾವಿಕ ನುಡಿಗಳನ್ನಾಡಲಿಕ್ಕೆ ವೇದಿಕೆಗೆ ಆಗಮಿಸ್ತಾ ಇದ್ದಾರೆ. ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಎಲ್ಲರಿಗೂ ನಮಸ್ಕಾರ. 201ನೇ ವರ್ಷದ ಕಿತ್ತೂರು ಉತ್ಸವ ಸಂಭ್ರಮಕ್ಕೆ ಆಗಮಿಸಿದಂಥ ಎಲ್ಲರಿಗೂ ಸ್ವಾಗತವನ್ನು ಬಯಸುತ್ತಾ, ಈ ಕಿತ್ತೂರು ರಾಣಿ ಚೆನ್ನಮ್ಮಾಜಿಯವರ ವೇದಿಕೆ ಕೋಟೆ ಆವರಣದಲ್ಲಿ ಉದ್ಘಾಟನಾ ಸಮಾರಂಭಕ್ಕೆ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದಂತಹ ಶ್ರೀ ಮಡಿವಾಳ ರಾಜೇಂದ್ರ ಯೋಗಿ ಸ್ವಾಮೀಜಿಗಳು, ರಾಜಗುರು ಸಂಸ್ಥಾನ ಕಲ್ಮಠ, ಚೆನ್ನಮ್ಮ ಕಿತ್ತೂರು ಇವರಿಗೆ ನಿಮ್ಮೆಲ್ಲರ ಪರವಾಗಿ ಹೃದಯಪೂರ್ವಕ ಸ್ವಾಗತವನ್ನು ಬಯಸುತ್ತೇನೆ. ಹಾಗೂ ಉದ್ಘಾಟನಾ ಸಮಾರಂಭದ ರಾಣಿ ಚೆನ್ನಮ್ಮಾಜಿಯವರ ವೇದಿಕೆ ಕೋಟೆ ಆವರಣದ ಸಾನ್ನಿಧ್ಯವನ್ನು ವಹಿಸಿದಂತಹ ಶ್ರೀ 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 ಪಂಚಾಕ್ಷರಿ ಮಹಾಸ್ವಾಮೀಜಿಗಳು, ಶ್ರೀ ಗುರು ಮಡಿವಾಳ ಪರಮ ಪೂಜ್ಯರಿಗೆ ಭಕ್ತಿಪೂರ್ವಕವಾದಂತಹ ಸ್ವಾಗತ ಸುಸ್ವಾಗತವನ್ನ ಬಯಸ್ತಾ ಇದ್ದೇವೆ. ಹಾಗೂ 201ನೇ ವರ್ಷದ ಕಿತ್ತೂರು ಉತ್ಸವದ ಸಂಭ್ರಮದ ದಿವ್ಯ ಉಪಸ್ಥಿತಿ ಸಾನ್ನಿಧ್ಯವನ್ನು ವಹಿಸಿದಂತಹ ಶ್ರೀ 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 ಬಸವಜಯ ಮೃತ್ಯುಂಜಯ ಸ್ವಾಮೀಜಿ, ಲಿಂಗಾಯತ ಪಂಚಮಸಾಲಿ ಜಗದ್ಗುರುಗಳು, ಕೂಡಲ ಸಂಗಮ ಅವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಹೃದಯಪೂರ್ವಕವಾದಂತಹ ಸ್ವಾಗತವನ್ನು ಬಯಸುತ್ತೇವೆ. ಪರಮ ಪೂಜ್ಯರಿಗೆ ಭಕ್ತಿಪೂರ್ವಕವಾದಂತಹ ಸ್ವಾಗತ ಸುಸ್ವಾಗತವನ್ನ ಬಯಸ್ತಾ ಇದ್ದೇವೆ. ಪೂರ್ವಕವಾದಂತಹ ಸ್ವಾಗತ ಸುಸ್ವಾಗತವನ್ನ ಬಯಸ್ತಾ ಇದ್ದೇವೆ. ಕಿತ್ತೂರಿನ ಮಾನ್ಯ ಶಾಸಕರಾದ ಬಾಬಾ ಸಾಹೇಬ್ ಪಾಟೀಲ್ ಸರ್ ಅವರು ಗೌರವ ಸಮರ್ಪಣೆಯನ್ನ ನೆರವೇರಿಸ್ತಾ ಇದ್ದಾರೆ. ಹಾಗೂ ಶ್ರೀ ಬಸವನಾನಂದ ಸ್ವಾಮೀಜಿಗಳಿಗೂ ಸಹ ನಿಮ್ಮೆಲ್ಲರ ಪರವಾಗಿ ಈ ಒಂದು ಕಿತ್ತೂರು ರಾಣಿ ಚೆನ್ನಮ್ಮಾಜಿಯವರ ಕಿತ್ತೂರು ಉತ್ಸವ ಸಂಭ್ರಮಕ್ಕೆ ಹೃತ್ಪೂರ್ವಕ ಸ್ವಾಗತವನ್ನು ಬಯಸುತ್ತೇವೆ. ಡಾಕ್ಟರ್ ಬಸವಾನಂದ ಮಹಾಸ್ವಾಮೀಜಿಗಳಿಗೆ ಹೃತ್ಪೂರ್ವಕವಾದ ಸ್ವಾಗತ ಸುಸ್ವಾಗತವನ್ನ ಬಯಸ್ತಾ ಇದ್ದೇವೆ. ಇದು 201ನೆಯ ಕಿತ್ತೂರು ಚೆನ್ನಮ್ಮನ ಉತ್ಸವ 2025 ಹಾಗೂ 201ನೇ ವರ್ಷದ ಕಿತ್ತೂರು ಈ
ಉದ್ಘಾಟನಾ ಸಮಾರಂಭದ ಅಧ್ಯಕ್ಷತೆಯನ್ನು ಹೃದಯಪೂರ್ವಕವಾದಂತಹ ಸ್ವಾಗತವನ್ನು ಬಯಸುತ್ತೇವೆ. 201ನೆಯ ಕಿತ್ತೂರು ಉತ್ಸವ ಅತ್ಯಂತ ವಿಜೃಂಭಣೆಯಿಂದ ಮೂಡಿ ಬರಲಿಕ್ಕೆ ಕಾರಣೀಕರ್ತರಾಗಿರುವಂತಹ ಮಾನ್ಯ ಬಾಬಾ ಸಾಹೇಬ್ ಪಾಟೀಲ್ ಸರ್ ಅವರಿಗೆ ಜೋರಾದ ಚಪ್ಪಾಳೆಯನ್ನು ನೀಡುವ ಮುಖಾಂತರ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಅದೇ ರೀತಿ 201ನೆಯ ವರ್ಷದ ಕಿತ್ತೂರು ಉತ್ಸವ ಸಂಭ್ರಮದ ಗೌರವಾನ್ವಿತ ಅತಿಥಿಗಳಾಗಿ ಆಗಮಿಸಿದಂತಹ ಶ್ರೀ ವಿಶ್ವೇಶ್ವರ ಹೆಗಡೆ ಕಾಗೇರಿ ಸರ್ ಅವರು, ಮಾನ್ಯ ಸಂಸದರು, ಲೋಕಸಭೆ ಉತ್ತರ ಕನ್ನಡ ರವರಿಗೂ ಕೂಡ ಹೃದಯಪೂರ್ವಕವಾದಂತಹ ಸ್ವಾಗತವನ್ನು ಬಯಸುತ್ತೇವೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಗೌರವಾನ್ವಿತ ಅತಿಥಿಗಳಾಗಿ ಆಗಮಿಸಿರುವಂತಹ ಶ್ರೀ ವಿಶ್ವೇಶ್ವರ ಹೆಗಡೆ ಕಾಗೇರಿ ಸಾಹೇಬರು, ಮಾನ್ಯ ಸಂಸದರು, ಲೋಕಸಭೆ ಉತ್ತರ ಕನ್ನಡ ಇವರಿಗೆ ಮಾನ್ಯ ಜನಪ್ರಿಯ ಶಾಸಕರಾದಂತಹ ಬಾಬಾ ಸಾಹೇಬ್ ಪಾಟೀಲ್ ಸಾಹೇಬರು ಪ್ರೀತಿಯಾಗಿ ಸ್ವಾಗತವನ್ನು ಕೋರ್ತಾ ಅವರಿಗೆ ಬರಮಾಡಿಕೊಳ್ತಾ ಇದ್ದಾರೆ ಸ್ಮರಣಿಕೆ ನೀಡುವ ಮುಖಾಂತರವಾಗಿ. ಹಾಗೂ ಇಲ್ಲ ನಿರಾಣಿ ಅವರು ಇಲ್ಲ, ಎಲ್ಲಿತ್ತು ನಿರಾಣಿ ಸಾಹೇಬರು. ಹಾಗೂ ಈ ಒಂದು ಕಿತ್ತೂರು ಉತ್ಸವದ ಸಂಭ್ರಮಕ್ಕೆ ಆಗಮಿಸಿದಂತ ಶ್ರೀ ಹನುಮಂತ್ ನಿರಾಣಿ ಸರ್ ಅವರು, ಮಾನ್ಯ ಶಾಸಕರು, ವಿಧಾನ ಪರಿಷತ್ ಪದವೀಧರ ಕ್ಷೇತ್ರ ಅವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ, ಜಿಲ್ಲಾಡಳಿತದ ಪರವಾಗಿ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಪರವಾಗಿ ಈ ಒಂದು ಕಿತ್ತೂರು ಕ್ಷೇತ್ರದ ಎಲ್ಲ ಜನರ ಪರವಾಗಿ ಹೃದಯಪೂರ್ವಕವಾದಂತಹ ಸ್ವಾಗತವನ್ನು ಬಯಸುತ್ತೇವೆ. ಶ್ರೀ ಚಂದ್ರರಾಜ್ ಹಟ್ಟಿವಳಿ ಸರ್, ಮಾನ್ಯ ಶಾಸಕರು, ವಿಧಾನ ಪರಿಷತ್ ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರ ರವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ, ಜಿಲ್ಲಾಡಳಿತದ ಪರವಾಗಿ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಪರವಾಗಿ ಈ ಒಂದು ಕಿತ್ತೂರು ಉತ್ಸವದ ಉದ್ಘಾಟನಾ ಸಮಾರಂಭಕ್ಕೆ ಹೃದಯಪೂರ್ವಕವಾದಂತಹ ಸ್ವಾಗತವನ್ನು ಬಯಸುತ್ತೇವೆ. ಮಾನ್ಯರಿಗೆ ಹೃತ್ಪೂರ್ವಕವಾದ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಹಾಗೂ ಶ್ರೀ ಬರ್ಮನ್ನ ಉಪ್ಪಾರ್ ಸರ್ ಅವರಿಗೆ, ಮಾನ್ಯ ಅಧ್ಯಕ್ಷರು, ಉಪ್ಪಾರ್ ಅಭಿವೃದ್ಧಿ ನಿಗಮ ರವರಿಗೂ ಕೂಡ ಈ ಒಂದು ಕಿತ್ತೂರು ಉತ್ಸವಕ್ಕೆ ಉದ್ಘಾಟನಾ ಸಮಾರಂಭಕ್ಕೆ ಹೃದಯಪೂರ್ವಕವಾದಂತಹ ಸ್ವಾಗತವನ್ನು ಬಯಸುತ್ತೇವೆ. ಮಾನ್ಯರಿಗೆ ಹೃತ್ಪೂರ್ವಕವಾದ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಹಾಗೂ ಶ್ರೀ ಜಯಸಿದ್ದರಾಮ್ ಮಾರಿಯಾಳ್ ಅವರು, ಮಾನ್ಯ ಅಧ್ಯಕ್ಷರು, ಪಟ್ಟಣ ಪಂಚಾಯತ್ ಕಿತ್ತೂರು ಅವರಿಗೂ ಕೂಡ ಹೃದಯಪೂರ್ವಕವಾದಂತಹ ಸ್ವಾಗತವನ್ನು ಬಯಸುತ್ತೇವೆ. ಮಹನೀಯರಿಗೆ 201ನೆಯ ಚೆನ್ನಮ್ಮನ ಕಿತ್ತೂರು ಉತ್ಸವಕ್ಕೆ ಹೃತ್ಪೂರ್ವಕವಾದ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಸುನೀಲ್ ಹನುಮನ್ ಸರ್, ಸುನೀಲ್ ಹನುಮನ್ ಅವರು ಇದಲ್ಲ 201ನೆಯ ಚೆನ್ನಮ್ಮನ ಕಿತ್ತೂರು ಉತ್ಸವ 2025ರ ಉದ್ಘಾಟನಾ ಸಮಾರಂಭದಲ್ಲಿ ಈಗ ತಾನೇ ಆಗಮಿಸಿದಂತಹ ಶ್ರೀ ಸುನೀಲ್ ಹನುಮನ್ ಸರ್ ಅವರು, NWKRTS ಉಪಾಧ್ಯಕ್ಷರು ಅವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಈ ಒಂದು ಕಿತ್ತೂರು ಉತ್ಸವಕ್ಕೆ ಉದ್ಘಾಟನಾ ಸಮಾರಂಭಕ್ಕೆ ಹೃದಯಪೂರ್ವಕವಾದಂತಹ ಸ್ವಾಗತವನ್ನು ಬಯಸುತ್ತೇವೆ. ಅದೇ ರೀತಿ ಈ ಒಂದು ಉತ್ಸವಕ್ಕೆ 201ನೇ ವರ್ಷದ ಕಿತ್ತೂರು ಉತ್ಸವವನ್ನು ಈ ರೀತಿಯಾಗಿ ಒಂದು ಸಂಭ್ರಮದ ಒಂದು ವೇದಿಕೆಯನ್ನಾಗಿ ಮಾಡಲು ಶ್ರಮಿಸಿದಂತಹ ಶ್ರೀ ಮೊಹಮ್ಮದ್ ರೋಷನ್ ಸರ್,
ಭಾರತೀಯ ಆಡಳಿತ ಸೇವೆ ಜಿಲ್ಲಾಧಿಕಾರಿಗಳು ಬೆಳಗಾವಿ ಹಾಗೂ ಅಧ್ಯಕ್ಷರು ಚೆನ್ನಮ್ಮನ ಕಿತ್ತೂರು ಉತ್ಸವದ ಸಮಿತಿ ರವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಜಿಲ್ಲಾಡಳಿತದ ಪರವಾಗಿ ಹಾಗೂ ಇಲ್ಲಿ ನೆರೆದಂತ ಎಲ್ಲ ಜನಪರವರ ಪರವಾಗಿ ಸ್ವಾಗತವನ್ನ ಬಯಸುತ್ತೇವೆ. ಚೆನ್ನಮ್ಮನ ಕಿತ್ತೂರು ಉತ್ಸವ 2025 ಅತ್ಯಂತ ವಿಜೃಂಭಣೆಯಿಂದ ಮೂಡಿ ಬರಲಿಕ್ಕೆ ನಮ್ಮ ಭವ್ಯ ಬೆಳಗಾವಿ ಜಿಲ್ಲೆಯ ಮಾನ್ಯ ಜಿಲ್ಲಾಧಿಕಾರಿಗಳು ಅತ್ಯಂತ ಶ್ರಮವನ್ನು ವಹಿಸಿರ್ತಾರೆ. ಜೋರಾದ ಚಪ್ಪಾಳೆಯೊಂದಿಗೆ ಅವರನ್ನ ಸ್ವಾಗತಿಸ್ತಾ ಇದ್ದೇವೆ ಭವ್ಯ ಸಮಾರಂಭಕ್ಕೆ. ಹಾಗೂ ಡಾಕ್ಟರ್ ಭೀಮಾಶಂಕರ್ ಎಸ್ ಗುಳೇಜ್ ಸರ್ ಅವರು ಇಂಡಿಯನ್ ಪೊಲೀಸ್ ಸರ್ವಿಸ್ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಬೆಳಗಾವಿ ಅವರಿಗೂ ಕೂಡ ಹೃದಯಪೂರ್ವಕವಾದಂತಹ ಹಾಗೂ ಜಿಲ್ಲಾಡಳಿತ ಪರವಾಗಿ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಪರವಾಗಿ ಎಲ್ಲ ನಮ್ಮ ಕಿತ್ತೂರು ಉತ್ಸವದ ಉಪ ಸಮಿತಿಗಳ ಪರವಾಗಿ ಹೃದಯಪೂರ್ವಕವಾದಂತಹ ಸ್ವಾಗತವನ್ನು ಬಯಸುತ್ತೇವೆ. ಅತ್ಯಂತ ಶಿಸ್ತುಬದ್ಧವಾಗಿ ಕಾರ್ಯಕ್ರಮ ಮೂಡಿ ಬರಲಿಕ್ಕೆ ಕಾರಣೀಕರ್ತರಾಗಿರುವಂತಹ ಶ್ರೀತ ಡಾಕ್ಟರ್ ಭೀಮಾಶಂಕರ್ ಗುಳೇಜ್ ಸರ್ ಅವರಿಗೆ ಪ್ರೀತಿಯ ಚಪ್ಪಾಳೆಯನ್ನು ನೀಡ್ತಾ ಸ್ವಾಗತವನ್ನು ಬಯಸೋಣ. ಅದೇ ರೀತಿ ಶ್ರೀ ರಾಹುಲ್ ಶಿಂದೆ ಸರ್ ಭಾರತ ಆಡಳಿತ ಸೇವೆ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಜಿಲ್ಲಾ ಪಂಚಾಯತ್ ಬೆಳಗಾವಿ ಸರ್ ಅವರಿಗೂ ನಿಮ್ಮೆಲ್ಲರ ಪರವಾಗಿ ಹೃದಯಪೂರ್ವಕವಾದಂತಹ ಸ್ವಾಗತವನ್ನು ಬಯಸುತ್ತೇವೆ. ಮಾನ್ಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಾಗಿರುವಂತಹ ಶ್ರೀ ರಾಹುಲ್ ಶಿಂದೆ ಸರ್ ಅವರಿಗೆ ಪ್ರೀತಿಯ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಹಾಗೂ ಈ ಒಂದು 201ನೇ ವರ್ಷದ ಕಿತ್ತೂರು ಉತ್ಸವ ಸಂಭ್ರಮದ ಎಂಟರ್ಟೈನ್ಮೆಂಟ್ ಇವೆಂಟ್ಗಳನ್ನಾಯಿತು, ಕಲಾವಿದರುಗಳನ್ನಾಯಿತು ಎಲ್ಲರನ್ನೂ ಒಂದು ಕಡೆ ತರಿಸಿ ಈ ಒಂದು ಉತ್ಸವವನ್ನು ಇನ್ನೂ ಚೆನ್ನಾಗಿ ಬಿಂಬಿತವಾಗುವ ತರ ಮಾಡಿದಂತಹ ಶ್ರೀಮತಿ ವಿದ್ಯಾವತಿ ಭಜಂತ್ರಿ ಮೇಡಮ್ ಉಪನಿರ್ದೇಶಕರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಅವರಿಗೂ ಕೂಡ ಜಿಲ್ಲಾಡಳಿತ ಪರವಾಗಿ ಹೃದಯಪೂರ್ವಕವಾದಂತಹ ಸ್ವಾಗತವನ್ನು ಬಯಸುತ್ತೇವೆ. ಇವರು ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಅಚ್ಚುಕಟ್ಟಾಗಿ ಬಹಳ ವ್ಯವಸ್ಥಿತವಾಗಿ ಮೂಡಿಬರಲು ಕಾರಣೀಭೂತರಾದಂತಹ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಉಪನಿರ್ದೇಶಕರಾದಂತಹ ಶ್ರೀಮತಿ ವಿದ್ಯಾವತಿ ಭಜಂತ್ರಿ ಮೇಡಮ್ ಅವರಿಗೆ ಈ ಒಂದು ಕಿತ್ತೂರು ಉತ್ಸವದ ಸಂಭ್ರಮಕ್ಕೆ ಆಗಮಿಸಿದಂತ ಎಲ್ಲ ನನ್ನ ಮಾಧ್ಯಮ ಮಿತ್ರರಿಗೆ ಹಾಗೂ ನೆರೆದಂತಹ ಎಲ್ಲ ನಮ್ಮ ಕಿತ್ತೂರು ನಾಡಿನ ಎಲ್ಲ ಸಭಿಕರಿಗೂ ಸಹ ಹೃದಯಪೂರ್ವಕವಾದ ಸ್ವಾಗತವನ್ನು ಬಯಸುತ್ತಾ ಮುಂದಿನ ಕಾರ್ಯಕ್ರಮಕ್ಕೆ ನಾವು ಅಡಿ ಮಾಡಿಕೊಡ್ತಾ ಇದ್ದೀವಿ. ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ. ಬಸವ ಭಕ್ತಿಯ ಬೀಜ, ಬಸವ ಮುಕ್ತಿಯ ತೇಜ, ಬಸವ ನಿಮ್ಮಡಿಗಡಿಗೆ ಶರಣೆನ್ನುತ್ತಾ ವೇದಿಕೆಯನ್ನ ಅಲಂಕರಿಸಿರುವಂತಹ ಎಲ್ಲ ಪರಮ ಪೂಜ್ಯರಾದಿಯಾಗಿ ಎಲ್ಲ ಅತಿಥಿ ಮಹೋದರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಂಡಂತಹ ಸನ್ಮಾನ್ಯ ಶ್ರೀ ಪ್ರವೀಣ್ ಜೈನ್ ಸರ್, ಮಾನ್ಯ ಉಪವಿಭಾಗಾಧಿಕಾರಿಗಳು ಬೈಲಹೊಂಗಲ, ಇವರಿಗೂ ಕೂಡ ಹೃತ್ಪೂರ್ವಕವಾದ ಸುಸ್ವಾಗತವನ್ನ ಬಯಸ್ತಾ ಇದ್ದೇವೆ. ಮಾನ್ಯರನ್ನ ಸವದತ್ತಿಯ ತಹಸೀಲ್ದಾರ್ ಸಾಹೇಬರಾಗಿರುವಂತಹ ಹೆಗ್ಗಣ್ಣವರ್ ಸರ್ ಅವರು ಗೌರವಿಸಬೇಕು ಅಂತ ವಿನಂತಿಯನ್ನ ಮಾಡ್ತಾ ಇದ್ದೇವೆ. ಇನ್ನು ಇವತ್ತಿನ ಒಂದು ಕಾರ್ಯಕ್ರಮಕ್ಕೆ ವೇದಿಕೆ ಮುಂಭಾಗದಲ್ಲಿ ಹಸನ್ಮುಖಿಗಳಾಗಿ ಹಾಗೆ ವಿಶೇಷವಾಗಿ ನಮ್ಮೆಲ್ಲ ಪತ್ರಕರ್ತ ಮಾಧ್ಯಮದವರಿಗೆ ಹಾಗೆ ಎಲ್ಲ ಚೆನ್ನಮ್ಮನ ಕಿತ್ತೂರಿನ ಎಲ್ಲ ಅಭಿಮಾನಿ ಬಳಗದವರಿಗೆ, ಹಿರಿಯರಿಗೆ ಹಾಗೆ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಆತ್ಮೀಯವಾದಂತಹ ಸ್ವಾಗತ ಸುಸ್ವಾಗತವನ್ನು ಕೋರ್ತಾ ಇದೀಗ ಈ ಭವ್ಯ ಕಾರ್ಯಕ್ರಮದ ಹೃದಯ ಭಾಗ ಉದ್ಘಾಟನೆ ಜ್ಯೋತಿ ಪ್ರಜ್ವಲನೆಯೊಂದಿಗೆ ಈ ಭವ್ಯ ಕಾರ್ಯಕ್ರಮವನ್ನ ತಮ್ಮ ಅಮೃತ ಹಸ್ತದಿಂದ ಉದ್ಘಾಟಿಸಬೇಕು ಅಂತ ಮಾನ್ಯ ಲೋಕೋಪಯೋಗಿ ಸಚಿವರು ಹಾಗೂ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಸನ್ಮಾನ್ಯ ಶ್ರೀ ಸತೀಶಣ್ಣ ಜಾರಕಿಹೊಳಿ ಅವರಲ್ಲಿ ಹಾಗೂ ವೇದಿಕೆಯನ್ನು ಅಲಂಕರಿಸಿದ ಎಲ್ಲ ಅತಿಥಿ ಮಹೋದಯರಲ್ಲಿ ಹಾಗೂ ಪರಮ ಪೂಜ್ಯರಲ್ಲಿ ವಿನಂತಿಸ್ತಾ ಇದ್ದೇವೆ. ಅಂಧಕಾರವನ್ನ ಓಡಿಸಿ ಜ್ಞಾನದ ದೀವಿಗೆಯನ್ನ ಹೊತ್ತಿಸುವಂತಹ ಕಾರ್ಯಕ್ರಮ ಭವ್ಯ ಉದ್ಘಾಟನೆ. ಜ್ಞಾನದ ಬಲದಿಂದ ಜ್ಞಾನದ ಕೇಡ ನೋಡಯ್ಯ, ಜ್ಯೋತಿಯ ಬಲದಿಂದ ತಮಂದದ ಕೇಡ ನೋಡಯ್ಯ, ಪರುಷದ ಬಲದಿಂದ ಅವಲೋಹದ ಕೇಡ ನೋಡಯ್ಯ,
ಕೂಡಲ ಸಂಗಣ ಶರಣರ ಅನುಭಾವದಿಂದ ಎಣ್ಣ ಭವದ ಕೇಡ ನೋಡಯ್ಯ ಜ್ಯೋತಿ ಪ್ರಜ್ವಲನೊಂದಿಗೆ ಭವ್ಯ ಕಾರ್ಯಕ್ರಮವನ್ನು ಉದ್ಘಾಟಿಸ್ತಾ ಇದ್ದಾರೆ. ತಮ್ಮೆಲ್ಲರ ಜೋರಾದ ಚಪ್ಪಾಳೆಗಳ ಸದ್ದಿನ ಮಧ್ಯದಲ್ಲಿ ಕುಂಬಾರ ಮಾಡಿದ ಹಣತೆಯಲ್ಲಿ ಗಾಣಿಗ ತೆಗೆದಂತಹ ಎಣ್ಣೆಯನ್ನು ಬೆರೆದು ರೈತ ಬೆಳೆದಂತಹ ಹತ್ತಿಯನ್ನ ಹೊಸೆದು ಹಚ್ಚೋಣವೇ ಅಂಧಕಾರವನ್ನು ಹೊಡೆಸಿಡುವಂತಹ ದಿವ್ಯ ಪ್ರದೀಪ ಈಗ ಪ್ರಜ್ವಲನೆ ಆಗ್ತದೆ. ಒಂದು ಸಂದರ್ಭದಲ್ಲಿ ರಾಣಿ ಚೆನ್ನಮ್ಮಾಜಿಯವರ 201ನೇ ವಿಜಯೋತ್ಸವದ ಜೊತೆಗೆ ಕಿತ್ತೂರು ಉತ್ಸವದ ಭವ್ಯವಾದಂತಹ ಮುಖ್ಯಘಟ್ಟ ದಿವ್ಯ ಜ್ಯೋತಿ ಪ್ರಜ್ವಲಿಸ್ತಾ ಇದೆ. ಮಾನ್ಯ ಬೆಳಗಾವಿಯ ಉಸ್ತುವಾರಿ ಸಚಿವರು ಹಾಗೆ ಎಲ್ಲ ಪರಮ ಪೂಜ್ಯರ ಮೃದಹಸ್ತದಿಂದ ಕಾರ್ಯಕ್ರಮದ ಮುಖ್ಯ ಘಟ್ಟ ದೀಪ ಪ್ರಜ್ವಲನೆ ಆಗ್ತದೆ. ಸಂದರ್ಭದಲ್ಲಿ ಜ್ಯೋತಿ ಪ್ರಜ್ವಲನೆಯೊಂದಿಗೆ ಭವ್ಯ ಕಾರ್ಯಕ್ರಮವನ್ನು ಉದ್ಘಾಟಿಸಿದಂತ ಎಲ್ಲ ಅತಿಥಿ ಮಹೋದಯರಿಗೆ ಪರಮ ಪೂಜ್ಯರಿಗೆ ಹೃತ್ಪೂರ್ವಕವಾದ ಧನ್ಯವಾದವನ್ನ ಸಮರ್ಪಿಸ್ತಾ ಇದ್ದೇವೆ. 201ನೆಯ ಕಿತ್ತೂರು ಚೆನ್ನಮ್ಮನ ಉತ್ಸವವನ್ನ ಅತ್ಯಂತ ಅದ್ಧೂರಿಯಾಗಿ ಆಚರಿಸಲಿಕ್ಕೆ ಅನುವು ಮಾಡಿಕೊಟ್ಟಿರುವಂತಹ ಜಿಲ್ಲಾಡಳಿತಕ್ಕೂ ಕರ್ನಾಟಕ ಸರ್ಕಾರಕ್ಕೂ ಒಂದು ಬಾರಿ ಜೋರಾದ ಚಪ್ಪಾಳೆಯನ್ನ ತಾವೆಲ್ಲ ನೀಡಬಹುದಾ? ಧನ್ಯವಾದಗಳು. ಇದೀಗ ಈ ಭವ್ಯ ಕಾರ್ಯಕ್ರಮವನ್ನ ಅಮೃತ ಹಸ್ತದಿಂದ ಉದ್ಘಾಟಿಸಿದಂತಹ ಮಾನ್ಯ ಲೋಕೋಪಯೋಗಿ ಸಚಿವರು ಹಾಗೂ ಭವ್ಯ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಸನ್ಮಾನ್ಯ ಶ್ರೀ ಸತೀಶಣ್ಣ ಜಾರಕಿಹೊಳಿ ಅವರು ಉದ್ಘಾಟನಾ ಪರ ನುಡಿಗಳನ್ನಾಡಲಿಕ್ಕೆ ವೇದಿಕೆಯ ಮುಂಭಾಗಕ್ಕೆ ಬರ್ತಾ ಇದ್ದಾರೆ. ತಾವೆಲ್ಲರ ಜೋರಾದ ಚಪ್ಪಾಳೆಯೊಂದಿಗೆ ಮಾನ್ಯರನ್ನ ವೇದಿಕೆಯ ಮುಂಭಾಗಕ್ಕೆ ಬರಮಾಡಿಕೊಳ್ಳೋಣ. ಎಲ್ಲರಿಗೂ ಆತ್ಮೀಯ ನಮಸ್ಕಾರಗಳು. ಪ್ರತಿ ವರ್ಷದಂತೆ ಕಿತ್ತೂರಿನ ನಡೆಯುವಂಥ ಚೆನ್ನಮ್ಮನ ಉತ್ಸವದ ಉದ್ಘಾಟನೆ ಸಮಾರಂಭದಲ್ಲಿ ದಿವ್ಯ ಸಾನ್ನಿಧ್ಯ ವಹಿಸಿರುವಂಥ ಪರಮ ಪೂಜ್ಯ ಶ್ರೀ ಮಡಿವಾಳ ರಾಜೇಂದ್ರ ಯೋಗಿ ಮಹಾಸ್ವಾಮಿಗಳ ಪಾದಗಳಿಗೆ ನಮಸ್ಕರಿಸಿ, ಅದೇ ರೀತಿ ವೇದಿಕೆ ಮೇಲೂ ಎಲ್ಲ ಸ್ವಾಮೀಜಿಗಳು ಕೂಡ ನಮಸ್ಕರಿಸುತ್ತಾ ಈ ಕಾರ್ಯಕ್ರಮದ ಅಧ್ಯಕ್ಷರು ಸ್ಥಳೀಯ ಶಾಸಕರಾದ ಬಾಬಾ ಸಾಹೇಬ್ ಪಾಟೀಲ್ ಅವರೇ, ಇನ್ನೋರ್ವ ಕಾರವಾರ ಸಂಸದರಾದ ಸನ್ಮಾನ ಶ್ರೀ ಹೆಗಡೆ ಅವರೇ, ಇನ್ನೋರ್ವ MLCಗಳಾದ ಹನುಮಂತ್ ನೀರಾಣಿ ಅವರೇ, ಮತ್ತೊಬ್ಬ MLCಗಳಾದ ಚಂದ್ರರಾಜ್ ಅಟ್ಟಿಹೊಳಿ ಅವರೇ, ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಮಾರ್ಯಾಳ್ ಅವರೇ, ಸುನೀಲ್ ಹನುಮಣ್ಣವರವರೇ, ಬರ್ಮಣ್ಣವರೇ, ಜಿಲ್ಲಾಧಿಕಾರಿಗಳಾದ ಮೊಹಮ್ಮದ್ ರೋಷನ್ ಅವರೇ, SP ಗಳಾದ ಗುಳೇದವರೇ, ಜಿಲ್ಲಾ ಪಂಚಾಯತಿ ಸಿಇಒಗಳಾದ ರಾಹುಲ್ ಶಿಂದೆ ಅವರೇ, ವೇದಿಕೆ ಮೇಲೆ ಎಲ್ಲ ಗಣ್ಯಮಾನ್ಯರೇ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲ ಆತ್ಮೀಯ ಬಂಧುಗಳೇ, ಕಳೆದ ಸಾರಿ 200ನೇ ವರ್ಷದ ಸಂಭ್ರಮಾಚರಣೆಯಲ್ಲಿ ಬಹಳ ಉತ್ಸಾಹದಿಂದ ಬಹಳ ಅದ್ದೂರಿಯಾಗಿ ಕಾರ್ಯಕ್ರಮವನ್ನು ಜರುಗಿಸುವಂತ ಪ್ರಯತ್ನ ಜಿಲ್ಲಾಡಳಿತ ಮಾಡಿದೆ. ಅದೇ ಮಾದರಿಯಲ್ಲಿ ಅದೇ ರೀತಿಯಲ್ಲಿ 201ನೇ ಉತ್ಸವವನ್ನು ಕೂಡ ಇವತ್ತು ನಾವು ಕಿತ್ತೂರಿನಲ್ಲಿ ಅದೇ ರೀತಿ ಮಾಡಬೇಕು. ಬಹಳಷ್ಟು ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಳಬೇಕು. ಕಿತ್ತೂರಿನ ಇತಿಹಾಸ ಈ ರಾಜ್ಯಕ್ಕೆ ದೇಶಕ್ಕೆ ಹೋಗ್ಬೇಕಂತ ನಮ್ಮ ಸರ್ಕಾರದ ಸತತ ಪ್ರಯತ್ನ ಆಗಿದೆ. ಸನ್ಮಾನ್ಯ ಬಂಗಾರಪ್ಪನವರ ಕಾಲದಲ್ಲಿ ಪ್ರಾರಂಭ ಆದ ಈ ಉತ್ಸವ ಚಿಕ್ಕದಾಗಿ ಪ್ರಾರಂಭ ಆಗಿ ಇವತ್ತು ಬಹಳ ದೊಡ್ಡದಾಗಿ ಬಹುಶಃ ರಾಜ್ಯದ ಗಮನ ಸೆಳೆಯುವಂತ ಪ್ರಯತ್ನ ಮಾಡುವಲ್ಲಿ ಎಲ್ಲ ಸರ್ಕಾರಗಳು ಮತ್ತು ಎಲ್ಲ ಅಧಿಕಾರಿಗಳು ಕೂಡ ಯಶಸ್ವಿ ಆಗಿದ್ದಾರೆ ಅಂತ ನಾನು ಭಾವಿಸ್ತಾ ಇದ್ದೇನೆ. ಕಿತ್ತೂರಿನ ಇತಿಹಾಸ, ಕಿತ್ತೂರಿನ ಹೋರಾಟ ಬಹುಶಃ ನಮ್ಮ ಜಿಲ್ಲೆಗೆ ಮತ್ತು ರಾಜ್ಯಕ್ಕೆ ಎಲ್ಲರಿಗೂ ಚಿರಪರಿಚಿತ ಅಂತ ನಾ ಭಾವಿಸ್ತಾ ಇದ್ದೇನೆ. ಅವರ ಹೋರಾಟ, ಅವರ ಆದರ್ಶಗಳನ್ನ ಪ್ರತಿಯೊಬ್ಬರು ನಾವು ಮೈಗೂಡಿಸ್ಕೋಬೇಕು, ಅದನ್ನ ಪಾಲಿಸಬೇಕಂತ ಸಾಕಷ್ಟು ಸಾರಿ ಹೇಳುವಂತ ಪ್ರಯತ್ನವನ್ನು ಮಾಡಿದೀವಿ. ಈಗೂ ಕೂಡ ಅದು ಮುಂದುವರಿಬೇಕನ್ನೋ ನಮ್ಮೆಲ್ಲರ ಆಶೆ ಇದೆ. ಅವರ ಹೋರಾಟ ದಿಲ್ಲಿಯವರೆಗೆ ಕೇಳಬೇಕು, ಬೆಂಗಳೂರು ರಾಜಧಾನಿಯವರಿಗೆ ಕೇಳಬೇಕಂತ ನಮ್ಮೆಲ್ಲರ ಆಶೆ ಆಗಿದೆ. ಆ ನಿಟ್ಟಿನಲ್ಲಿ ನಾವೆಲ್ಲ ಪ್ರಯತ್ನ ಮಾಡೋಣ. ತಾವು, ಜಿಲ್ಲಾಡಳಿತ, ಸರ್ಕಾರ ಈ ನಿಟ್ಟಿನಲ್ಲೇ ಸರಿಯಾದ ದಾರಿಯಲ್ಲಿ ಹೋಗುವ ಮೂಲಕ ಈ ಉತ್ಸವನ ಇನ್ನೂ ಹೆಚ್ಚಕ್ಕೆ ಮೆರುಗು ಕೊಡುವಂತ ಪ್ರಯತ್ನವನ್ನು ಮಾಡೋಣ ಮಾತನ್ನ
ಈ ಸಂದರ್ಭದಲ್ಲಿ ಹೇಳುತ್ತಾ, ಈ ಉತ್ಸವದ ಮೂಲಕ ಬಹಳಷ್ಟು ರಾಜ್ಯದ ಕಲಾವಿದರು ಈ ವೇದಿಕೆ ಮುಖಾಂತರ ಅವ್ರನ್ನ ಪರಿಚಯ ಮಾಡುವಂತ ಪ್ರಯತ್ನ ಒಂದು ಕಡೆ ಆದ್ರೆ, ನಮ್ಮ ಜಿಲ್ಲೆಯ ಬಹಳಷ್ಟು ಪ್ರಿಯವಂತ ಕಲಾವಿದರು ಅವರು ಕೂಡ ತಮ್ಮ ಪ್ರತಿಭೆಯನ್ನು ತೋರಿಸಲಿಕ್ಕೆ ಈ ಕಿತ್ತೂರು ಉತ್ಸವ ವೇದಿಕೆ ಬಹಳಷ್ಟು ನಮಗೆ ಅನುಕೂಲ ಆಗಿದೆ, ಸಹಕಾರ ಆಗಿದೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳುತ್ತಾ, ನಮ್ಮ ಜಿಲ್ಲೆಯ ಬಹಳಷ್ಟು ಪ್ರತಿಭಾವಂತ ಕಲಾವಿದರು ಈ ವೇದಿಕೆಯನ್ನ ಸರಿಯಾದ ರೀತಿಯಲ್ಲಿ ಸದುಪಯೋಗ ಮಾಡಬೇಕಂತ ಅವರಲ್ಲಿ ಮನವಿಯನ್ನು ಮಾಡುತ್ತಾ, ಕಿತ್ತೂರಿನ ಇತಿಹಾಸದ ಮೂಲಕ ನಾವು ಇವತ್ತಿನ ಉತ್ಸವವನ್ನು ಮಾಡ್ತಾ ಇದ್ವಿ. ಈ ಉತ್ಸವದ ಜೊತೆಗೆ ಅಭಿವೃದ್ಧಿ ಕೂಡ ಆಗಬೇಕು ಅನ್ನೋದು ನಮ್ಮೆಲ್ಲರ ಬಯಕೆ ಆಗಿದೆ. ಯಾವುದೇ ಸರ್ಕಾರ ಬಂದರೂ ಕೂಡ ತನ್ನದೇ ಆದ ಕೊಡುಗೆಯನ್ನು ಕೊಡುವಂತ ಪ್ರಯತ್ನ ಮಾಡ್ತಾ ಇದೆ. ಕಳೆದ ಸಿದ್ದರಾಮಯ್ಯ ಸರ್ಕಾರ ಬಂದ ಮೇಲೆ ಕಳೆದ 30 ತಿಂಗಳಲ್ಲಿ ಬಹಳಷ್ಟು ಈ ಭಾಗಕ್ಕೆ, ವಿಶೇಷವಾಗಿ ಕಿತ್ತೂರಿಗೆ ನಾವು ಅಭಿವೃದ್ಧಿ ಮಾಡುವಂತ ಪ್ರಾಮಾಣಿಕ ಪ್ರಯತ್ನ ಸ್ಥಳೀಯ ಶಾಸಕರಾದ ಬಾಬಾ ಸಾಹೇಬ್ ಪಾಟೀಲ್ ಇದರಲ್ಲಿ ನಾವು ಮಾಡ್ತಾ ಇದ್ದೀವಿ. ಸುಮಾರು ಅಭಿವೃದ್ಧಿ ಕಾರ್ಯಗಳನ್ನ ಮಾಡುವಂತ ಪ್ರಯತ್ನ ಆಗಿದೆ. ಪ್ರಾಧಿಕಾರದಿಂದ ಕೂಡ ಸಾಕಷ್ಟು ಹಣವನ್ನು ಕೊಡುವಂತ ಪ್ರಯತ್ನ ಆಗಿದೆ. ಜೊತೆಗೆ ನಮ್ಮ PWD ಇಲಾಖೆಯಿಂದ ವಿಶೇಷವಾಗಿ ನಾವು ಘೋಷಣೆ ಮಾಡಿದ್ದೀವಿ, 5 ಕೋಟಿ ಪ್ರತಿ ವರ್ಷ ಕೊಡ್ತೀವಿ ಅಂತ ಹೇಳಿದ್ದೇವೆ. 2 ವರ್ಷ 5 ಕೋಟಿ ನಾವು ಕೊಟ್ಟಿದ್ದೇವೆ. ಈ ಸಾರಿ ಕೂಡ ಈ ಅಭಿವೃದ್ಧಿಗೆ, ಕಿತ್ತೂರಿನ ಅಭಿವೃದ್ಧಿಗೆ 5 ಕೋಟಿ ಮತ್ತೆ ನಮ್ಮ ಇಲಾಖೆಯಿಂದ ಕೊಡ್ತೀವಿ ಅಂತ ಹೇಳಲಿಕ್ಕೆ ನನಗೆ ಬಹಳ ಹೆಮ್ಮೆ ಅನಿಸ್ತಾ ಇದೆ. ಈ ಅಭಿವೃದ್ಧಿ ಕಾರ್ಯ ನಿರಂತರವಾಗಿ ನಡೀತಾನೆ ಇದೆ. ಈ ಉತ್ಸವನ ಹೇಳಿದಂಗೆ ಉತ್ಸವದ ಮೂಲಕ ಅದು ಕಿತ್ತೂರು ಇರಬಹುದು, ಕಿತ್ತೂರು ತಾಲೂಕನ್ನ ಮತ್ತು ಬೆಳೆಸುವಂತ ಪ್ರಾಮಾಣಿಕ ಪ್ರಯತ್ನ ನಮ್ಮ ಸರ್ಕಾರ, ಶಾಸಕರು ನಾವು ಮಾಡ್ತೀವಿ ಅನ್ನೋ ಹೇಳಲಿಕ್ಕೆ ನನಗೆ ಬಹಳ ಸಂತೋಷ ಆಗ್ತಾ ಇದೆ. ಈ ಕಾರ್ಯಕ್ರಮವನ್ನ ಜಿಲ್ಲಾಧಿಕಾರಿ ನೇತೃತ್ವದಲ್ಲಿ ಬಹಳಷ್ಟು ಉತ್ಸಾಹದಿಂದ ಮೆರುಗು ಕೊಡುವಂತ, ಇದಕ್ಕೆ ಬಹಳಷ್ಟು ರಾಜ್ಯ ವ್ಯಾಪ್ತಿ ವಿಚಾರ ಕೊಡುವಂತದ್ದು ಇರಬಹುದು. ಒಳ್ಳೊಳ್ಳೆ ಕಲಾವಿದರನ್ನ ಈ ವೇದಿಕೆ ಕರೆತರುವ ಮೂಲಕ ಇದಕ್ಕೆ ತಮ್ಮದೇ ಆದಂತ ಜಿಲ್ಲಾಡಳಿತ ಒಂದು ವಿಶೇಷ ಕಾಳಜಿ ವಹಿಸುವಂತ ಪ್ರಯತ್ನ ಮಾಡಿದೆ. ಈ ಸಂದರ್ಭದಲ್ಲಿ ಅವ್ರನ್ನು ಕೂಡ ನಾನು ಅಭಿನಂದಿಸ್ತೇನೆ. ಅದು SP ಅವರು ಇರಬಹುದು, DC ಅವರು ಇರಬಹುದು, CEಗಳು ಇರಬಹುದು, AC ಅವರು ಇರಬಹುದು, ಅವರೆಲ್ಲ ಅಧಿಕಾರಿ ತಂಡ ಈ ಕಾರ್ಯಕ್ರಮ ಅಚ್ಚುಕಟ್ಟಾಗಿ ಆಗಬೇಕು, ರಾಜ್ಯದ ಗಮನ ಸೆಳೆಯಬೇಕಂತ ಏನು ಪ್ರಯತ್ನ ಆಗ್ತಾ ಇದೆ, ಅದು ಇನ್ನೂ ಯಶಸ್ವಿ ಆಗಲಿ. ಇದು ರಾಜ್ಯ ಜೊತೆಗೆ ದೇಶದ ಗಮನವನ್ನು ಸೆಳೆಯುವಂತ ಕಾರ್ಯಕ್ರಮ ಆಗಲಿ ಅನ್ನೋ ಮಾತನ್ನು ಹೇಳುತ್ತಾ, ಕಿತ್ತೂರು ಉತ್ಸವ ಇವತ್ತು ಉದ್ಘಾಟನೆ ಮಾಡಿದ್ದೀವಿ. 3 ದಿನಗಳ ಕಾಲ ಬಹಳಷ್ಟು ಯಶಸ್ವಿಯಾಗಿ ಕಾರ್ಯಕ್ರಮ ನಡೀಲಿ, ಬಹಳಷ್ಟು ಕಲಾವಿದರು ತಮ್ಮ ಕಲೆಯನ್ನ ಪ್ರದರ್ಶನ ಮಾಡಲಿ, ಅದರಿಂದ ಅವರು ಕೂಡ ಬಹಳಷ್ಟು ಅನುಕೂಲ ಆಗ್ತಿತ್ತು ಅನ್ನೋ ಮಾತನ್ನ ಹೇಳುತ್ತಾ, ಮತ್ತೊಮ್ಮೆ ತಮಗೆಲ್ಲ ಅಭಿನಂದಿಸಿ, ಕಿತ್ತೂರು ಉತ್ಸವ ಜೊತೆಗೆ ನಮ್ಮ ಕಿತ್ತೂರು ಗ್ರಾಮ ಮತ್ತು ಕಿತ್ತೂರು ತಾಲೂಕು ಕೂಡ ಹೆಚ್ಚು ಅಭಿವೃದ್ಧಿ ಹೊಂದಬೇಕನ್ನೋ ಆಶೆಯನ್ನು ಇಟ್ಟು ಈ ಕಾರ್ಯಕ್ರಮ ಯಶಸ್ವಿಯಾಗಲಿ ಅಂತೇಳಿ ನನ್ನ ಮಾತು ಮುಗಿಸು. ನಮಸ್ಕಾರ ಎಲ್ಲರಿಗೂ. ಈ ಭವ್ಯ ಕಾರ್ಯಕ್ರಮವನ್ನ ತಮ್ಮ ಅಮೃತ ಹಸ್ತದಿಂದ ಉದ್ಘಾಟಿಸಿ ಉದ್ಘಾಟನಾ ಪರ ನುಡಿಗಳನ್ನಾಡಿ ಇದು ಕಲಾವಿದರಿಗೆ ಅತ್ಯಂತ ಅದ್ಭುತವಾದ ವೇದಿಕೆಯಾಗಿ ತಾಯಿ ಚೆನ್ನಮ್ಮನ ಕೀರ್ತಿಯನ್ನ ಸಾರ್ತಾ ಇದೆ ಜಗತ್ತಿನಾದ್ಯಂತ ಅನ್ನುವಂತಹ ಉದ್ಘಾಟನಾ ಪರ ನುಡಿಗಳನ್ನಾಡಿರುವಂತಹ ಸನ್ಮಾನ್ಯ ಶ್ರೀ ಸತೀಶನ ಜಾರಕಿಹೊಳಿ ಅವರಿಗೆ ಜೋರಾದ ಚಪ್ಪಾಳೆಯನ್ನ ನೀಡ್ತಾ ಧನ್ಯವಾದವನ್ನ ಸಮರ್ಪಿಸೋಣ. ಇನ್ನು ಮುಂದಿನದಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಗೌರವಾನ್ವಿತ ಅತಿಥಿಗಳಾಗಿ ಆಗಮಿಸಿರುವಂತಹ ಶ್ರೀ ವಿಶ್ವೇಶ್ವರ ಹೆಗಡೆ ಕಾಗೇರಿ ಸಾಹೇಬರು, ಮಾನ್ಯ ಸಂಸದರು, ಲೋಕಸಭೆ ಉತ್ತರ ಕನ್ನಡ, ಈ ಒಂದು ಕಾರ್ಯಕ್ರಮ ಕುರಿತಾಗಿ ತಾವು ಮಾತುಗಳನ್ನು ಆಡಬೇಕಂತ ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದಾವೆ. ಕಾರ್ಯಕ್ರಮದ ವೇದಿಕೆ ಮೇಲೆ ಆಸೀನರಾಗಿರುವಂತಹ ಎಲ್ಲ ಪರಮ ಪೂಜ್ಯ ಸ್ವಾಮೀಜಿಯವರ ಚರಣ ಕಮಲಗಳಿಗೆ ನನ್ನ ನಮಸ್ಕಾರಗಳನ್ನು ಮಾಡ್ತಾ, ಕಾರ್ಯಕ್ರಮವನ್ನು ಉದ್ಘಾಟಿಸಿರುವಂತಹ ಉಸ್ತುವಾರಿ ಸಚಿವರು, ಲೋಕೋಪಯೋಗಿ ಸಚಿವರು ಆದಂತಹ ಶ್ರೀಯುತ ಸತೀಶ್ ಜಾರಕಿಹೊಳಿ ಅವರೇ, ಕ್ಷೇತ್ರದ ಶಾಸಕರಾದಂಥ ಬಾಬಾ ಸಾಹೇಬ್ ಪಾಟೀಲ್ ಅವರೇ, ವಿಧಾನ ಪರಿಷತ್ತಿನ ಸದಸ್ಯರಾದಂಥ ಶ್ರೀಯುತ ಹನುಮಂತ್ ನಿರಾಣಿ ಅವರೇ ಹಾಗೂ ಚನ್ನರಾಜ್ ಹಟ್ಟಿಹೊಳೆಯವರೇ ಮತ್ತು ಎಲ್ಲ ಗೌರವಾನ್ವಿತ ಜನಪ್ರತಿನಿಧಿಗಳೇ, ಜಿಲ್ಲಾಧಿಕಾರಿಗಳನ್ನು ಒಳಗೊಂಡಂತೆ SP, CO ಅವ್ರನ್ನೊಳಗೊಂಡಂತೆ ಭಾಗವಹಿಸಿರುವಂಥ ಎಲ್ಲ ಅಧಿಕಾರಿಗಳೇ, ನಾನು ಇವರೆಲ್ಲರ ಜೊತೆಯಲ್ಲಿ ವಿಶೇಷವಾಗಿ
ನಿಮಗೆ ಅಭಿನಂದಿಸಿ ನಾನು ಸ್ವಾಗತಿಸಬೇಕು. ಯಾಕೆಂದ್ರೆ ಈ ಮಳೆಯಲ್ಲಿಯೂ ನೀವು ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಬಂದು ಸೇರಿರೋದು ಅತ್ಯಂತ ಸಂತೋಷದ ಸಂಗತಿ. ನಿಮ್ಮೆಲ್ಲರಿಗೆ ನನ್ನ ಅಭಿನಂದನೆಯನ್ನ ನಾನು ಸಲ್ಲಿಸ್ತಾ ಇದ್ದೇನೆ, ಸ್ವಾಗತಿಸ್ತಾ ಇದ್ದೇನೆ. ಬಂಧುಗಳೇ, 201ನೇ ವರ್ಷದ ಕಿತ್ತೂರು ಉತ್ಸವವನ್ನ ಕೇವಲ ಕಿತ್ತೂರು ಉತ್ಸವ ಅಲ್ಲ, ಕಿತ್ತೂರಿನ ವಿಜಯೋತ್ಸವವನ್ನ ಇವತ್ತು ನಾವು ಆಚರಿಸೋದ್ರ ಮೂಲಕ ಕಿತ್ತೂರು ಹಿಂದೊಮ್ಮೆ ಹೇಗೆ ನಮ್ಮ ದೇಶಕ್ಕೆ ಒಂದು ಕೊಡುಗೆಯನ್ನ ಕೊಟ್ಟಿದೆಯೋ ಅದನ್ನ ಸ್ಮರಿಸಿಕೊಳ್ತಾ ಮುಂದೆಯೂ ಕಿತ್ತೂರು ಆ ರೀತಿಯ ಕೊಡುಗೆಯನ್ನು ಕೊಡೋದಕ್ಕೆ ನಾವು ಸಿದ್ಧರಾಗಿರುವಂತವರು ಅನ್ನುವಂಥ ಸಂದೇಶವನ್ನು ಕೊಡ್ತಾ ಇರುವಂತಹ ಈ ಕಾರ್ಯಕ್ರಮ ಸದಾ ಸ್ಮರಣೀಯವಾದಂತಹದ್ದು. ಅನೇಕ ವರ್ಷಗಳಿಂದ ಕಿತ್ತೂರು ಉತ್ಸವವನ್ನ ಸರ್ಕಾರದ ಆದೇಶದಂತೆ ಮಾಡ್ತಾ ಇದೆ. ಕಿತ್ತೂರು ತಾಲೂಕಾಯಿತು, ಕಿತ್ತೂರು ಎಲ್ಲ ಕಚೇರಿಗಳಾದವು, ಅದರ ಜೊತೆಯಲ್ಲಿ ಕಿತ್ತೂರು ಅಭಿವೃದ್ಧಿ ಪ್ರಾಧಿಕಾರ ಆಯಿತು. ಹೀಗೆ ಅನೇಕ ರೀತಿಯ ಚಟುವಟಿಕೆಗಳ ಮೂಲಕ ಕಿತ್ತೂರಿನ ಅಭಿವೃದ್ಧಿಯ ಜೊತೆಯಲ್ಲಿ ಕಿತ್ತೂರು ಜನತೆಯಲ್ಲಿ, ಬೆಳಗಾವಿಯ ಜನತೆಯಲ್ಲಿ, ನಾಡಿನ ಜನತೆಯಲ್ಲಿ ದೇಶದ ಬಗ್ಗೆ ಒಂದು ಸ್ವಾಭಿಮಾನ ನಿರ್ಮಾಣ ಆಗುವಂತಹ ಒಂದು ಪ್ರಯತ್ನ ಸದಾ ನಡೆದಿರೋದನ್ನ ನಾನು ಅಭಿನಂದಿಸ್ತೇನೆ. ಹಿಂದೆ ಆದಂತವರು, ಈಗ ಇರುವಂತವರು ಎಲ್ಲರೂ ಅವರವರ ಕಾಲದಲ್ಲಿ ಎಷ್ಟೆಷ್ಟು ಹೆಚ್ಚೆಚ್ಚು ಒಳ್ಳೆಯದು ಮಾಡಬಹುದು ಅದನ್ನ ಮಾಡೋದಕ್ಕೆ ಸದಾ ಪ್ರಯತ್ನ ಮಾಡೇ ಮಾಡ್ತಾರೆ. ಪ್ರಜಾಪ್ರಭುತ್ವದ ಈ ವ್ಯವಸ್ಥೆಯಲ್ಲಿ ನಿಮ್ಮಿಂದ ಆಯ್ಕೆ ಆದಂತ ನಾವೆಲ್ಲ ಜನಪ್ರತಿನಿಧಿಗಳು, ಅಧಿಕಾರಿಗಳು ನಿಮ್ಮ ಅಪೇಕ್ಷೆಗಳನ್ನ ಈಡೇರಿಸೋದಕ್ಕೆ, ಅಭಿವೃದ್ಧಿಯ ಪರವಾಗಿ ನಾವೆಲ್ಲ ಒಟ್ಟಾಗಿ ಒಂದಾಗಿ ಮುಂದೆ ಹೋಗೋದಕ್ಕೆ ಸದಾ ನಾವು ಪ್ರಯತ್ನಶೀಲರಾಗೇ ಇರ್ತೇವೆ. ಆ ಪ್ರಯತ್ನದಲ್ಲಿ ಒಬ್ಬೊಬ್ಬರು ಒಂದೊಂದು ರೀತಿಯಾದಂತಹ ಹೆಜ್ಜೆಯನ್ನ ಇಟ್ಟು ನಮ್ಮ ಕಿತ್ತೂರಿನ, ಬೆಳಗಾವಿಯ, ನಾಡಿನ ಜನರ ಅಪೇಕ್ಷೆಗಳನ್ನ ಈಡೇರಿಸುವಂತ ಪ್ರಯತ್ನವನ್ನ ಮಾಡ್ತಾ ಇರೋದು ನಮಗೆಲ್ಲರಿಗೆ ತಿಳಿದೇ ಇದೆ. ನಾನು ಈ ಸಂದರ್ಭದಲ್ಲಿ ಒಂದು ಮಾತನ್ನ ಹೇಳ್ತೇನೆ. ನಾನು ಬಹಳ ಉದ್ದನೆ ಮಾತನ್ನ ಹೇಳೋದಕ್ಕೆ ಬಯಸೋದಿಲ್ಲ. ಆದರೆ ಈ 1824ರ ಆ ಯುದ್ಧ ಏನಿದೆ, ಬ್ರಿಟಿಷರ ಆ ಎಲ್ಲ ಸೈನ್ಯಾಧಿಕಾರಿಗಳನ್ನ ಜೈಲಿನಲ್ಲಿ ಇರಿಸಿದಂತ ಕೀರ್ತಿ, ಪ್ರಥಮ ಸ್ವಾತಂತ್ರ್ಯ ಹೋರಾಟದ ಕಿಚ್ಚನ್ನ ಬೆಳಗಿಸಿರುವಂತವರು ನಮ್ಮ ಕಿತ್ತೂರಿನ ರಾಣಿ ಚೆನ್ನಮ್ಮ ಅನ್ನುವಂತ ಅಭಿಮಾನ ನಮ್ಮೆಲ್ಲರಿಗೆ ಇರಲೇಬೇಕು, ನಮಗಿರಲೇಬೇಕು. ನಂತರದಲ್ಲಿ ಬ್ರಿಟಿಷರ ಆ ಕುತಂತ್ರದ ಕಾರಣದಿಂದ ಹೇಗೆ ಎರಡನೇ ಯುದ್ಧ ನಡೆದು ಅದರ ಮೂಲಕ ರಾಣಿ ಚೆನ್ನಮ್ಮ ಸ್ವರ್ಗ ಸೇರುವಂತ ಸ್ಥಿತಿ ಬಂತು ಅನ್ನೋದನ್ನ ನಾವು ನೋಡಿದೀವಿ. ನಮಗೆ ನಮ್ಮ ಇತಿಹಾಸದ ಬಗ್ಗೆ ಸ್ಪಷ್ಟತೆ ಇರಬೇಕು ಬಂಧುಗಳೇ. ನಮ್ಮ ನಾಡಿನ ಉದ್ದಗಲದಲ್ಲಿ ತಾಯಂದಿರು, ಮಹಿಳೆಯರು ನಮ್ಮ ನಾಡನ್ನ ಕಟ್ಟೋದಕ್ಕೆ ಸದಾಕಾಲ ಶ್ರಮಿಸ್ತಾ ಇದ್ದಾರೆ, ಸದಾಕಾಲ ತಮ್ಮನ್ನು ತಾವು ಸಮರ್ಪಿಸಿಕೊಂಡಿದ್ದಾರೆ. ನಮ್ಮ ಭವ್ಯ ಇತಿಹಾಸವನ್ನು ನೋಡಿದಾಗ ನಮಗೆ ಹೇಗೆ ರಾಣಿ ಚೆನ್ನಮ್ಮ ಸ್ಫೂರ್ತಿಯಾಗಿದ್ದಾಳೋ ಹಾಗೆ ಒನಕೆ ಓಬವ್ವ ಇದ್ದಾಳೆ, ನಮಗೆ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಇದ್ದಾಳೆ. ನಾವು ಹಾಗೆ ಯೋಚನೆ ಮಾಡ್ತಾ ಹೋದ್ರೆ ನನಗೆ ಗೊತ್ತಿದೆ, ನಮ್ಮ ಜಿಲ್ಲೆಯಲ್ಲೇ ಬಹಳ ದೊಡ್ಡ ಸಾಧನೆಯನ್ನು ಮಾಡಿರುವಂತಹ ಗೇರ್ಸೊಪ್ಪದ ಚನ್ನಭೈರಾದೇವಿ ಇದ್ದಾಳೆ, ರಾಣಿ ಅಬ್ಬಕ್ಕ ಇದ್ದಾಳೆ. ನಾನು ಇನ್ನು ಅದೆಷ್ಟೋ ಹೆಸರನ್ನ ಉಲ್ಲೇಖಿಸಬಹುದು. ನಾವು ಭಾರತೀಯರಾಗಿ ಹೆಮ್ಮೆ ಪಡಬೇಕು, ಅಭಿಮಾನ ಪಡಬೇಕು. ಕೇವಲ ಪುರುಷರ ಒಂದು ಪ್ರಾಮುಖ್ಯತೆ ಇರುವಂತಹ ವ್ಯವಸ್ಥೆಯ ಇದೆ ಅನ್ನುವಂತ ಸಂದರ್ಭದಲ್ಲಿಯೂ ಸಹ ಮಹಿಳೆಯರು, ತಾಯಂದಿರು ಆ ಶತಶತಮಾನಗಳ ಹಿಂದೆ ಈ ರೀತಿಯ ಸಾಹಸ, ಶೌರ್ಯವನ್ನ ಮಾಡಿ ನಮ್ಮ ನಾಡನ್ನ ಕಟ್ಟೋದಕ್ಕೆ ತಮ್ಮ ಕೊಡುಗೆಯನ್ನ ಕೊಟ್ಟಿದ್ದಾರೆ. ನಾವು ಅದನ್ನು ಸ್ಮರಿಸಿಕೊಳ್ಬೇಕು. ಮಹಿಳೆಯರು ಯಾವತ್ತೂ ಸಹ ಪುರುಷರಿಗೆ ಸರಿಸಮಾನವಾಗಿರುವಂತವರು ಅನ್ನೋದನ್ನ ನಮ್ಮ ಇತಿಹಾಸದಲ್ಲಿ ನಮ್ಮ ಅನೇಕ ತಾಯಂದಿರು ಸಾಧನೆಯನ್ನು ಮಾಡಿ ಅವರು ತೋರಿಸಿದ್ದಾರೆ. ರಾಣಿ ಅಬ್ಬಕ್ಕ ನಮಗೆ ಗೊತ್ತೇ ಇದೆ, ಕೇವಲ 50-51 ವರ್ಷ ಬದುಕಿರೋದು. 15 ವರ್ಷಕ್ಕೆ ಮದುವೆ ಆಯಿತು. ಆ ನಂತರದಲ್ಲಿ ಆಗಿರೋ ಘಟನೆಗಳನ್ನೆಲ್ಲ ನಾವು ನೋಡಿದ್ರೆ ಅವರ ತಂದೆ ತಾಯಂದಿರಿಂದ ಪಡೆದಂತಹ ಒಂದು ಶಿಕ್ಷಣ ಏನಿದೆ, ಆ ಶಿಕ್ಷಣದಲ್ಲಿ ಶಿಸ್ತುಬದ್ಧವಾದಂತಹ ಒಂದು ಶಿಕ್ಷಣ, ಅವರಲ್ಲಿ ಸಮಾಜದ ಜವಾಬ್ದಾರಿ, ಜನತೆಯ
ಕಾಳಜಿಯನ್ನ ಹೆಚ್ಚಿರೋದನ್ನ ನಾವು ನೋಡ್ತೇವೆ. ಎಲ್ಲ ವಿದ್ಯೆಯಲ್ಲಿ ರಾಣಿ ಚೆನ್ನಮ್ಮ ಪ್ರವೀಣೆಯಾಗಿದ್ಲು. ನಾವು ಅವಳ ವಿದ್ಯಾಭ್ಯಾಸದ ಇತಿಹಾಸವನ್ನು ನೋಡಿದ್ರೆ ಶಸ್ತ್ರವಿದ್ಯೆಯಲ್ಲಿ, ಹಾಗೆ ನಮ್ಮ ಬೇರೆ ಬೇರೆ ಭಾಷಾ ವಿದ್ಯೆಯಲ್ಲಿ, ಆಡಳಿತ ನೀತಿಗಳಲ್ಲಿ, ಯೋಗ ಇತ್ಯಾದಿಗಳಲ್ಲಿ ಒಂದು ಪ್ರಬುದ್ಧತೆಯ ಆಡಳಿತವನ್ನ ಮಾಡಿದಂತವಳು ರಾಣಿ ಚೆನ್ನಮ್ಮ. ನಾವು ಮತ್ತೊಮ್ಮೆ ಅದನ್ನು ಸ್ಮರಿಸಿಕೊಳ್ಬೇಕು. ಯಾರೂ ಸಹ ನಾವು ಇಷ್ಟಪಟ್ರೆ ನಾವು ಏನನ್ನಾದ್ರೂ ಸಾಧಿಸಬಹುದು ಅನ್ನೋದಕ್ಕೆ ರಾಣಿ ಚೆನ್ನಮ್ಮ ನಮಗೆ ಮಾದರಿ, ಆದರ್ಶ, ಪ್ರೇರಣಾ ಒಂದು ತಾಯಿ. ಹಾಗಾಗಿ ಈ ರಾಜ್ಯವನ್ನ, ಈ ಸಾಮ್ರಾಜ್ಯವನ್ನ ಅತ್ಯಂತ ಯಶಸ್ವಿಯಾಗಿ ನಡೆಸಿ ನಮ್ಮೆಲ್ಲರಿಗೂ ಆ ಸ್ವಾತಂತ್ರ್ಯದ ಕಿಡಿಯ ಪರಿಣಾಮ, ಆ ಸ್ವಾತಂತ್ರ್ಯ ಲಭಿಸುವಂತೆ ಆಗಿ ನಾವು ಇವತ್ತು ಈ ಒಂದು ರಾಷ್ಟ್ರದಲ್ಲಿ ಒಂದು ಸ್ವತಂತ್ರ ಭಾರತವಾಗಿ ನಿರ್ಮಾಣ ಆಗಿರೋದನ್ನ ನಾವು ಕಾಣ್ತಾ ಇದ್ದೇವೆ. ಬಂಧುಗಳೇ, ಈ ಭವ್ಯ ಇತಿಹಾಸ ಭಾರತಕ್ಕೆ ಇದ್ದೇ ಇದೆ. ನಾವು ಎಂದೂ ಸಹ ನಾವು ಯಾರ ಮೇಲೂ ದಾಳಿ ಮಾಡದಂತವರಲ್ಲ, ಯಾವ ಕಾಲದಲ್ಲೂ ನಾವು ದಾಳಿ ಮಾಡದಂತವರಲ್ಲ. ಆದರೆ ಭಾರತದ ನಮ್ಮ ಸನಾತನ ಹಿರಿಯರು, ಅವರು ಸಾಧು ಸಂತರು ಇರಬಹುದು, ಋಷಿ ಮುನಿಗಳು ಇರಬಹುದು, ಅಥವಾ ರಾಜ ಮಹಾರಾಜರು ಇರಬಹುದು, ಎಲ್ಲ ವೀರ ಪುರುಷರು, ಅನೇಕ ತ್ಯಾಗ ಮಹಾಪುರುಷರುಗಳು ತ್ಯಾಗ ಬಲಿದಾನದ ಮೂಲಕ ನಮ್ಮ ನಾಡನ್ನ ಕಟ್ಟಿ ಬೆಳೆಸಿದ್ದಾರೆ.